ವೆಯ್ಟ್ ಲಾಸ್ಗಾಗಿ ನಾನು ಇವತ್ತಿನ ದಿನ ಮಾವಿನಕಾಯಿ ಜ್ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾವುದೇ ಒಂದು ಶುಗರು ಮತ್ತು ಬೆಲ್ಲ ಬಳಸಲಾರ್ದಂಗೆ ಬಹಳ ಈಸಿಯಾಗಿ ಮಾಡುವಂತಹ ಒಂದು ಮಾವಿನಕಾಯಿ ಜ್ಯೂಸು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈಗ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಸಿಗ್ತಿರ್ತೈತಿ, ನೀವು ಟ್ರೈ ಮಾಡಿರಿ. ಹುಳಿ ಖಾರವಾಗಿ ಮಸ್ತ್ ರುಚಿ ಅಂತ ಅನಿಸ್ತೈತಿ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗ್ತೈತಿ. ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿನಿ. ಅದನ್ನು ಸ್ವಚ್ಛಗೆ ತೊಳೆದು ಅದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಂಡೀನಿ. ಸಿಪ್ಪಿ ಸಮೇತನ ತೊಗೊಂಡೇನಿ ರೀ. ಯಾಕಂತಂದ್ರೆ ಇದು ನಾವು ಸೋಸ್ಕೊಳ್ತೀವಲ್ಲ, ಅದಕ್ಕೆ ಸಿಪ್ಪಿ ಸಮೇತನ ತೊಗೊಂಡೇನಿ. ವೆಯ್ಟ್ ಲಾಸ್ಗೆ ಅಂತಂದ್ರೆ ಇದು ಏನು ಹೆಲ್ಪ್ ಅಂದ್ರೆ, ನಾವು ಯಾವುದೇ ಒಂದು ಸಕ್ಕರೆ ಬಳಸಿರಂಗಿಲ್ಲ ಮತ್ತು ಬೆಲ್ಲನೂ ಹಾಕಿರೋದಿಲ್ಲ, ಅದಕ್ಕೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿದ್ದು. ಈಗ ಒಂದು ಜಾರಿಗೆ ನಾನು ಮಾವಿನಕಾಯಿ ಹೋಳನ್ನ ಹಾಕ್ಕೊಂಡೇನಿ. ಒಂದು ದೊಡ್ಡ ಮಾವಿನಕಾಯಿನ ತೊಗೊಂಡಿದ್ದೆ, ಇಲ್ಲ ಮೀಡಿಯಮ್ ಸೈಜಿನಿದ್ರೆ 2 ತೊಗೊಳ್ರಿ. ಈ ಮಾವಿನಕಾಯಿನ ನಾವು ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಕೆಲವೊಂದಿಷ್ಟು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೇನಿ. ಹಂಗೆ ಒಂದು ಸಣ್ಣ ಚಮಚದಷ್ಟು ಮೆಣಸಿನ ಪುಡಿ ಹಾಕ್ಕೊಂಡೇನಿ. ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡೇನಿ ಮತ್ತು 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡೇನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ರಿ. ಮತ್ತು ಇಲ್ಲಿ ಸಣ್ಣ ಒಂದು ಹಳಕ್ನಷ್ಟು ಕಾಲ ನಮಕ್ ಅಂದ್ರೆ ಕಪ್ಪು ಉಪ್ಪು ಹಾಕ್ಕೊಂಡೇನಿ. ಒಂದು 2 ಇಂಚಿನಷ್ಟು ಶುಂಠಿ ಹಾಕ್ಕೊಂಡೇನಿ ಮತ್ತು 1 ಹಸಿಮೆಣಸಿನ್ಕಾಯಿ. ಇವಿಷ್ಟು ಪದಾರ್ಥಗಳನ್ನು ಹಾಕಿ ಮತ್ತು ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ರಿ. ರುಬ್ಬಿರುವಂತಹ ಈ ಮಾವಿನಕಾಯಿನ ನಾವು ಒಂದು ಸ್ಟ್ರೈನರ್ಗೆ ಹಾಕಿ ಇದನ್ನ ಸೋಸ್ಕೋಬೇಕಾಗ್ತೈತಿ.